ಸಂವಿಧಾನಾತ್ಮಕ ಸಂಸ್ಥೆಗಳು ಸ್ಥಳೀಯ ಭಾಷೆಗಳಲ್ಲಿ ನಾಗರಿಕರಿಗೆ ನ್ಯಾಯಾಲಯದ ತೀರ್ಪು ಹಾಗೂ ಕಾನೂನುಗಳು ಲಭ್ಯವಾಗುವಂತೆ ಮಾಡಬೇಕಾದ ಅಗತ್ಯವಿದೆ ಎಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಯತ್ವಾದಲ್ಲಿ ಹಿಂದಿ ಸೇವಾ ನಿಧಿ ಟ್ರಸ್ಟ್ನ 33ನೇ ವಾರ್ಷಿಕೋತ್ಸವದಲ್ಲಿ ಅವರು ಪಾಲ್ಗೊಂಡಿದ್ದರು. ಬಳಿಕ ಮುಖ್ಯ ನ್ಯಾಯಮೂರ್ತಿ ಪ್ರಾದೇಶಿಕ ಭಾಷೆಗಳನ್ನು ನ್ಯಾಯಾಲಯದ ಭಾಷೆಗಳನ್ನಾಗಿ ಬಳಕೆ ಮಾಡಲು ಸಂವಿಧಾನದಲ್ಲಿ ಅವಕಾಶ ನೀಡಲಾಗಿದೆ. ಇದನ್ನು ದೇಶಾದ್ಯಂತ ಜಾರಿಗೊಳಿಸುವ ಮಹತ್ವದ ಜವಾಬ್ದಾರಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲಿದೆ. ಪ್ರಸಕ್ತ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಇಂಗ್ಲಿಷ್ ಅಧಿಕೃತ ಆಡಳಿತ ಭಾಷೆಯಾಗಿ ಮುಂದುವರಿಯಬಹುದು. ಸ್ಥಳೀಯ ನ್ಯಾಯಾಲಯಗಳಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲೇ ಕಾನೂನು ವ್ಯವಹಾರಗಳನ್ನು ನಡೆಸುವುದರಿಂದ ಜನಸಾಮಾನ್ಯರಿಗೆ ಕಾನೂನುಗಳು ಅರ್ಥವಾಗಲು ಹಾಗೂ ನ್ಯಾಯದಾನಕ್ಕೂ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಈಗಾಗಲೇ ಸುಪ್ರೀಂ ಕೋರ್ಟ್ನ ಹಿಂದಿನ ಮಹತ್ವದ ತೀರ್ಪುಗಳನ್ನು 16 ಭಾಷೆಗಳಿಗೆ ಭಾಷಾಂತರಿಸುವ ಕಾರ್ಯ ಆರಂಭವಾಗಿದೆ. ಈ ದೇಶದ ಯಾವುದೇ ನಾಗರಿಕರು ಈ ಭಾಷಾಂತರಗೊಂಡ ತೀರ್ಪುಗಳನ್ನು ತಮ್ಮದೇ ಭಾಷೆಯಲ್ಲಿ ಓದಿ ಅರ್ಥೈಸಿಕೊಳ್ಳಬಹುದು ಎಂದು ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದರು. मेरे परिवार ने, मेरे दादाजी ने एक संस्कृत महाविद्यालय बनाया. मुझे खुशी है इस बात की कि जिस प्रयास और जिस संघर्ष से उन्होंने स्थापित किया, आगे चलकर मेरे पिताजी ने और उसके बाद मेरे भाइयों ने और मैंने मिलकर के उस कॉलेज को और ज्यादा विकसित किया है. और हमारा प्रयास है कि उस संस्था को हम भारत के वर्ष में एक प्रसिद्ध संस्था के तौर पर लेकर के आए, ताकि जिस भावना के साथ, जिस अपेक्षा के साथ, जिस कर्मयोगी वचन के साथ मेरे दादाजी ने उसको शुरू किया था, हम उस प्रयास को पूरा कर सकें.